ಇಲ್ಲಿ ಮೊದಲನೇದಾಗಿ ಈ ಒಂದು ಶಿವಪುರಾಣದಲ್ಲಿ ಬರುವಂತಹ ಕತೆ ಯಾವ ರೀತಿಯಾಗಿರುತ್ತೆ ಅಂತ ನೋಡೋದಾದ್ರೆ, ಸೂತರು ಶಿವಪುರಾಣವನ್ನು ಪಠಿಸುವುದು ಅಂತ ಇದೆ. ಅದು ಯಾವ ರೀತಿಯ ಕತೆ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂದ್ರೆ, ಪೂರ್ವ ಕಾಲದಲ್ಲಿ ಶೌನಕಾದಿ ಮಹರ್ಷಿಗಳೆಲ್ಲರೂ ಸೇರಿ ಪ್ರಯಾಗ ಕ್ಷೇತ್ರದಲ್ಲಿನ ಗಂಗಾ ಯಮುನಾ ನದಿಗಳ ಸಂಗಮದ ಬಳಿಯಲ್ಲಿ ಒಂದು ಮಹಾಯಾಗವನ್ನು ಮಾಡಲೆಂದು ಯಜ್ಞವನ್ನ ಆರಂಭಿಸಿದರು ಅಂತ ಹೇಳಿ. ಹರೇ ಕೃಷ್ಣ, ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತಿನ ಈ ವಿಶೇಷವಾಗಿರುವಂತಹ ಸಂಚಿಕೆಯಲ್ಲಿ ನಾವು ನಿಮ್ಮ ಈ ಆಧ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಶಿವ ಮಹಾಪುರಾಣ ಅನ್ನುವಂತಹ ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೋಣ. ಇನ್ನೇನು ಶಿವರಾತ್ರಿ ಹತ್ರ ಬರ್ತಾ ಇದೆ. ಈ ಒಂದು ಶಿವರಾತ್ರಿಯ ಸಂದರ್ಭದಲ್ಲಿ ನಾವು ಉಪವಾಸ ಜಾಗರಣೆಯನ್ನ ಮಾಡ್ತಾ ಇರ್ತೀವಿ. ಸೊ ಆ ಒಂದು ಜಾಗರಣೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಶಿವನ ಕುರಿತಾದಂತಹ ಹಲವಾರು ಕಥೆಗಳನ್ನು ಕೂಡ ಓದ್ತಾ ಇರ್ತೀವಿ. ಈ ಒಂದು ಶಿವನ ಕಥೆಗಳನ್ನು ತುಂಬಾನೇ ವಿಶೇಷವಾಗಿ, ಸ್ಪಷ್ಟವಾಗಿ ಮತ್ತು ಸರಳವಾಗಿ ಅರ್ಥವಾಗುವಂತಹ ರೀತಿಯಲ್ಲಿ ಈ ಪುಸ್ತಕದಲ್ಲಿ ನಾವು ನೋಡ್ಬೋದು. ಈ ಪುಸ್ತಕದ ಹೆಸರು ಶಿವ ಮಹಾಪುರಾಣ ಅಂತ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಈ ಶಿವ ಮಹಾಪುರಾಣದ ಬಗ್ಗೆ ನಾವೀಗ ತಿಳ್ಕೊಳ್ತಾ ಹೋಗೋಣ. ಈ ಪುಸ್ತಕದ ಒಳಗಡೆ ಇರುವಂತಹದ್ದು 360 ಪುಟಗಳಾಗಿರುತ್ತೆ. ಮತ್ತೆ ಈ ಪುಸ್ತಕದ ಲೇಖಕರು ಬಂದು ಪವನ ಸುತ ಅಂತ ಹೇಳಿ. ಈಗ ನಾವು ಈ ಪುಸ್ತಕದ ಒಳಗಡೆ ಇರುವಂತಹ ಕಥೆಗಳು ಯಾವ ರೀತಿಯಾಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಪುಸ್ತಕದಲ್ಲಿರುವಂತಹ ಪರಿವಿಡಿಯನ್ನ ನೋಡೋಣ. ಸೂತರು ಶಿವ ಪುರಾಣವನ್ನು ಪಠಿಸುವುದು, ದೇವರಾಜನ ಕತೆ, ಬ್ರಹ್ಮ ಮುನಿಗಳ ಸಂಭಾಷಣೆ, ಸನತ್ ಕುಮಾರನು ವ್ಯಾಸರಿಗೆ ಶಿವತತ್ವವನ್ನು ಬೋಧಿಸುವುದು, ಶಿವಲಿಂಗಾರ್ಚನೆಯ ಮಹಿಮೆ, ಶಿವನು ವಿಷ್ಣುವನ್ನು ಅನುಗ್ರಹಿಸುವುದು, ಶಿವನು ಬ್ರಹ್ಮನನ್ನು ಶಿಕ್ಷಿಸುವುದು, ಶಿವನು ಸಂಪಿಗೆ ಹೂವನ್ನು ಶಪಿಸುವುದು, ಶಿವರಾತ್ರಿಯ ಮಹಿಮೆ, ಪಂಚಕೃತ್ಯಗಳ ವಿವರಣೆ, ಶಿವಲಿಂಗಗಳಲ್ಲಿನ ಭೇದಗಳು, ಶಿವನ ಕ್ಷೇತ್ರಗಳು, ಯಜ್ಞಗಳು, ಪಾರ್ಥಿವ ಲಿಂಗಾರಾಧನೆ, ಬಿಲ್ವ ವೃಕ್ಷದ ಮಹಿಮೆ, ಭಸ್ಮಧಾರಣೆಯ ಫಲ, ರುದ್ರಾಕ್ಷ ಮಹಿಮೆ, ಧಾರಣೆಯ ವಿಧಿ ವಿಧಾನಗಳು ಅಂತ ಹೇಳಿ. ಅಂದರೆ ಈ ರುದ್ರಾಕ್ಷಿಯ ಮಹಿಮೆಯನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಮತ್ತೆ ಇಲ್ಲಿ ನಾರದನ ಗರ್ವಭಂಗ, ಬ್ರಹ್ಮನು ನಾರದನಿಗೆ ಶಿವತತ್ವವನ್ನು ಬೋಧಿಸುವುದು, ಶ್ರೀಹರಿಯ ಆವಿರ್ಭಾವ, ಬ್ರಹ್ಮ ವಿಷ್ಣುವಿಗೆ ಶಿವನ ಸಾಕ್ಷಾತ್ಕಾರ, ಶಬ್ದ ಬ್ರಹ್ಮ ಸ್ವರೂಪದ ನಿರೂಪಣೆ, ಬ್ರಹ್ಮ ವಿಷ್ಣುವಿಗೆ ಶಿವನ ಉಪದೇಶ, ಶಿವಾರ್ಚನೆಯ ವಿಧಿವಿಧಾನಗಳು, ದೇವತೆಗಳು ಆರಾಧಿಸಿದ ಶಿವಲಿಂಗಗಳು ಅಂತ ಹೇಳಿ ಇದೆ. ಇನ್ನು ಇಲ್ಲಿ ನಾವು ನೋಡ್ತಾ ಹೋದರೆ ಈ ರೀತಿಯ ವಿಶೇಷವಾಗಿರುವಂತಹ ಕಥೆಗಳನ್ನು ನಾವು ಈ ಒಳಗಡೆ ಪುಸ್ತಕದಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆ ನಾವಿಲ್ಲಿ ನೋಡೋಣ, ದಕ್ಷ ಯಜ್ಞ ವಿಧ್ವಂಸ ಅಂತ ಇದೆ, ತಾರಕಾಸುರನ ವಿಜೃಂಭಣೆ ಅಂತ ಇದೆ, ಮೇನಕ ಹಿಮವಂತರ ತಪಸ್ಸು, ಕುಜನ ಜನ್ಮ ಅಂತ ಇದೆ, ಪಾರ್ವತಿ ಶಿವನನ್ನು ಸೇವಿಸುವುದು ಅಂತ ಇದೆ, ಮತ್ತೆ ಇಲ್ಲಿ ಶಿವನು ಪಾರ್ವತಿಯನ್ನು ಪರೀಕ್ಷಿಸುವುದು, ಮತ್ತೆ ಅರಣ್ಯನ ಕತೆ ಅಂತ ಇದೆ, ಶಿವ ಪಾರ್ವತಿಯರ ಕಲ್ಯಾಣ, ಪತಿವ್ರತೆಯ ಧರ್ಮ ಸೂತ್ರಗಳು ಅಂತ ಇದೆ, ಮತ್ತೆ ಇಲ್ಲಿ ಕೈಲಾಸದಲ್ಲಿ ಕಾಮೇಶ್ವರನು, ಕುಮಾರಸ್ವಾಮಿಯ ಜನನ, ತಾರಕಾಸುರನ ಸಂಹಾರ, ತಾರಕನು ಬಾಣ ಪ್ರಲಂಬರನ್ನು ವಧಿಸುವುದು, ಗಣಪತಿಯ ಜನನ, ವಿನಾಯಕನ ವಿವಾಹ. ಈ ರೀತಿಯಾಗಿ ನಮಗೆ ಇನ್ನೂ ಹಲವಾರು ಕಥೆಗಳನ್ನು ನಾವು ವಿಶೇಷವಾಗಿರುವಂತಹ ಪುಸ್ತಕದಲ್ಲಿ ತುಂಬಾನೇ ವಿಸ್ತಾರವಾಗಿ ನೋಡ್ತಾ ಹೋಗ್ಬೋದು. ಈ ರೀತಿಯಾಗಿ ನಮಗೆ ಒಟ್ಟು ಇದರಲ್ಲಿರುವಂತಹ ಸಂಹಿತೆಗಳು ಎಷ್ಟು ಅಂತಂದ್ರೆ, ಒಟ್ಟು ಇದರಲ್ಲಿ ನಾವು 9 ಸಂಹಿತೆಗಳನ್ನು ನೋಡ್ಬೋದು. ಆ ಸಂಹಿತೆಗಳು ಯಾವುದು ಅಂತಂದ್ರೆ, ವಿದ್ಯೇಶ್ವರ ಸಂಹಿತೆ, ರುದ್ರ ಸಂಹಿತೆ ಅಂತಂದ್ರೆ ಸೃಷ್ಟಿ ಖಂಡ ಅಂತ, ರುದ್ರ ಸಂಹಿತೆ ಪಾರ್ವತಿ ಖಂಡ ಅಂತ ಇದೆ, ರುದ್ರ ಸಂಹಿತೆ ಕುಮಾರ ಖಂಡ ಅಂತ ಇದೆ, ಶತರುದ್ರ ಸಂಹಿತೆ ಅಂತ ಇದೆ, ಕೋಟಿ ರುದ್ರರ ಸಂಹಿತೆ ಅಂತ ಇದೆ, ಮತ್ತೆ ಇಲ್ಲಿ ನೋಡಿದ್ರೆ ಉಮಾ ಸಂಹಿತೆ, ಕೈಲಾಸ ಸಂಹಿತೆ, ವಾಯುವೀಯ ಸಂಹಿತೆ ಅಂತ ಇದೆ. ಸೊ ಇದರಲ್ಲಿ ಬರುವಂತಹದ್ದು ಇನ್ನೂ ಹಲವಾರು ಕಥೆಗಳನ್ನು ನಾವು ಈ ಎಲ್ಲ ಸಂಹಿತೆಗಳಲ್ಲೂ ಕೂಡ ನೋಡ್ತಾ ಹೋಗ್ಬೋದು. ಇಲ್ಲಿ ಮೊದಲನೇದಾಗಿ ಈ ಒಂದು ಶಿವಪುರಾಣದಲ್ಲಿ ಬರುವಂತಹ ಕತೆ ಯಾವ ರೀತಿಯಾಗಿರುತ್ತೆ ಅಂತ ನೋಡೋದಾದ್ರೆ, ಸೂತರು ಶಿವಪುರಾಣವನ್ನು ಪಠಿಸುವುದು ಅಂತ ಇದೆ. ಅದು ಯಾವ ರೀತಿಯ ಕತೆ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂದ್ರೆ, ಪೂರ್ವ ಕಾಲದಲ್ಲಿ ಶೌನಕಾದಿ ಮಹರ್ಷಿಗಳೆಲ್ಲರೂ ಸೇರಿ ಪ್ರಯಾಗ ಕ್ಷೇತ್ರದಲ್ಲಿನ ಗಂಗಾ ಯಮುನಾ ನದಿಗಳ ಸಂಗಮದ ಬಳಿಯಲ್ಲಿ ಒಂದು ಮಹಾಯಾಗವನ್ನು ಮಾಡಲೆಂದು ಯಜ್ಞವನ್ನ ಆರಂಭಿಸಿದರು ಅಂತ ಹೇಳ್ಬಿಟ್ಟು ಈ ಒಂದು ಸೂತರು ಶಿವ ಪುರಾಣವನ್ನು ಯಾವ ರೀತಿಯಾಗಿ ಪಠಿಸಿದರು ಅನ್ನುವಂಥದ್ದನ್ನ ತುಂಬಾನೇ ಸ್ಪಷ್ಟವಾಗಿ, ಸರಳವಾಗಿ, ವಿಸ್ತಾರವಾಗಿ ನಾವು ನೋಡ್ತಾ ಹೋಗಬಹುದು. ಸನತ್ ಕುಮಾರನು ವ್ಯಾಸನಿಗೆ ಶಿವತತ್ವವನ್ನ ಬೋಧಿಸುವುದು ಅಂತ ಇದೆ. ಆ ಒಂದು ಕತೆ ನೋಡ್ಬೋದು ನಾವಿಲ್ಲಿ. ಮಹರ್ಷಿಗಳೇ, ಒಮ್ಮೆ ನಮ್ಮ ಗುರುಗಳಾದ ವ್ಯಾಸರು ಸರಸ್ವತಿ ನದಿ ತೀರದಲ್ಲಿ ತಪಸ್ಸನ್ನು ಆಚರಿಸುತ್ತಿರಲು ಅಲ್ಲಿಗೆ ಸನತ್ ಕುಮಾರನು ಆಗಮಿಸಿದರು. ವ್ಯಾಸರು ಆತನಿಗೆ ಅರ್ಘ್ಯವನ್ನು ಕೊಟ್ಟು ಸತ್ಕರಿಸಲು ಅದಕ್ಕೆ ಸಂತುಷ್ಟನಾದ ಸನತ್ ಕುಮಾರನು, ಸಾತ್ಯವತೆಯ, ಸತ್ಯವಾದದ್ದನ್ನೇ ಸದಾ ಧ್ಯಾನಿಸಬೇಕು, ಶಿವನಿಗೆ ಮೀರಿದ ಸತ್ಯವಿಲ್ಲ, ಆದ್ದರಿಂದ ನಿನ್ನಂಥವನು ಶಿವನ ಸಾಕ್ಷಾತ್ಕಾರವನ್ನು ಪಡೆಯಬೇಕಾಗಿದೆ ಅಂತ ಹೇಳಿ ಈ ಒಂದು ಕಥೆಯನ್ನು ನಾವು ಈ ರೀತಿಯಾಗಿ ನೋಡಬಹುದು. ಮತ್ತೆ ಇಲ್ಲಿ ಶಿವಲಿಂಗಾರ್ಚನೆಯ ಮಹಿಮೆ ಅಂತ ಹೇಳಿ ಇದೆ. ಸೂತರು ಯಾವ ಕಾಲದಲ್ಲಿ ಆಗಲಿ ಸೂಕ್ಷ್ಮದಲ್ಲಿ ಮೋಕ್ಷವು ಲಭಿಸುವುದಕ್ಕೆ ಮತ್ತೊಂದು ಮಾರ್ಗವೂ ಸಹ ಇದೆ, ಅದೇ ಶಿವಲಿಂಗಾರ್ಚನೆ ಅಂತ ಇದೆ. ಆ ಪರಮೇಶ್ವರನನ್ನು ಲಿಂಗವನ್ನಾಗಿ ಭಾವಿಸಿ ಕರಪೀಠದಲ್ಲಾಗಲಿ ಮನೆಯಲ್ಲಿ ದೇವತಾರ್ಚನೆಯ ಪೀಠದಲ್ಲಾಗಲಿ
ಯಾವುದಾದ್ರೂ ಒಂದು ಪ್ರತ್ಯೇಕ ಮಂದಿರದಲ್ಲಾಗಲಿ ಪುಣ್ಯಕ್ಷೇತ್ರದಲ್ಲಾಗಲಿ ಪ್ರತಿನಿತ್ಯವೂ ಆರಾಧಿಸುವವನಿಗೆ ತಪ್ಪದೆ ಮುಕ್ತಿಯು ಲಭಿಸುತ್ತದೆ ಅಂತ ಹೇಳಿ ಈ ಒಂದು ಕಥೆಯನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಮತ್ತೆ ಇಲ್ಲಿ ಶಿವಕ್ಷೇತ್ರಗಳ ಬಗ್ಗೆನೂ ಕೂಡ ತುಂಬಾನೇ ವಿಸ್ತಾರವಾಗಿರುವಂತಹ ಕಥೆಗಳನ್ನು ನಾವಿಲ್ಲಿ ನೋಡಬಹುದು. ಪಾರ್ಥಿವ ಲಿಂಗಾರಾಧನೆಯ ಬಗ್ಗೆನೂ ಕೂಡ ತುಂಬಾನೇ ವಿಸ್ತಾರವಾಗಿರುವಂತಹ ಕಥೆಗಳನ್ನು ನೋಡಬಹುದು. ಮತ್ತೆ ಪಾರ್ಥಿವ ಲಿಂಗಾರಾಧನೆಯ ಫಲ ಏನು ಅನ್ನೋದನ್ನು ಕೂಡ ಇಲ್ಲಿ ತುಂಬಾನೇ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಬ್ರಹ್ಮ ವಿಷ್ಣುವಿಗೆ ಶಿವನ ಸಾಕ್ಷಾತ್ಕಾರ ಅಂತ ಇದೆ. ಇಲ್ಲಿ ನೋಡ್ಬೋದು ಪಾರ್ವತಿಯ ಜನನ ಅಂತ ಆ ಒಂದು ಕಥೆಯನ್ನು ಕೂಡ ಇಲ್ಲಿ ತುಂಬಾನೇ ವಿಸ್ತಾರವಾಗಿ ನಾವು ನೋಡ್ಬೋದು. ಮೇನೆಯು ಪ್ರಸವ ಗೃಹವನ್ನು ತಲುಪಿದಳು. ಪರ್ವತರಾಜನು ಅವಸರದಿಂದ ಸಂತೋಷದಿಂದ ತುಂಬಿದ್ದನು. ಹೆರಿಗೆಯ ಸಮಯವನ್ನು ಮೊದಲೇ ತಿಳಿದು ದೇವತೆಗಳೆಲ್ಲರೂ ದೇವಿಯ ಸ್ತೋತ್ರವನ್ನು ಮಾಡತೊಡಗಿದರು. ನಕ್ಷತ್ರಗಳು, ರಾಶಿಗಳು, ಗ್ರಹಗಳು, ಸಮಸ್ತ ಕೇಚರಗಳೆಲ್ಲರೂ ಪ್ರಸನ್ನರಾಗಿದ್ದರು. ಆಕಾಶವು ಪ್ರಕಾಶಿಸುತ್ತಿತ್ತು. ಗಿರಿ ಶಿಖರ ಗ್ರಾಮ ಸಾಗರಾಲಂಕೃತವಾದ ಭೂಮಿಯು ಮಂಗಳಮಯವಾಗಿ ರಾರಾಜಿಸುತ್ತಿತ್ತು ಅಂತ ಹೇಳಿ ಆ ಒಂದು ಕಥೆಯನ್ನು ಕೂಡ ನಾವಿಲ್ಲಿ ವಿಸ್ತಾರವಾಗಿ ನೋಡ್ತಾ ಹೋಗ್ಬೋದು. ಆಮೇಲೆ ಇಲ್ಲಿ ಅಂಧಕಾಸುರನ ಚರಿತ್ರೆ ಅಂತ ಇದೆ. ಈ ಒಂದು ವಿಶೇಷವಾಗಿರುವಂತಹ ಕಥೆಗಳು ನಮಗೆ ಇಲ್ಲಿ ಹಲವಾರು ನೋಡೋದಕ್ಕೆ ಸಿಗುತ್ತೆ. ಮಧು ಕೈಟವರ ಸಂಹಾರದ ಬಗ್ಗೆ ಆಗಿರ್ಬೋದು, ಮಹಾಲಕ್ಷ್ಮಿಯ ಅವತಾರದ ಬಗ್ಗೆ ಆಗಿರ್ಬೋದು, ಇನ್ನೂ ಹಲವಾರು ಕಥೆಗಳನ್ನು ನಾವು ಈ ಶಿವಪುರಾಣ ಪುಸ್ತಕದಲ್ಲಿ ನೋಡ್ಬೋದು. ಸೊ ಹಾಗಾದ್ರೆ ಯಾರಿಗೆ ಈ ವಿಶೇಷವಾಗಿರುವಂತಹ ಶಿವ ಮಹಾಪುರಾಣ ಪುಸ್ತಕ ಬೇಕಾಗಿದೆ, ಕೆಳಗಡೆ ಕೊಟ್ಟಿರುವಂತಹ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿ ಶಿವ ಮಹಾಪುರಾಣ ಅಂತ ಹೇಳಿಬಿಟ್ಟು ಮೆಸೇಜ್ನ ಮಾಡಿದ್ರೆ ಸಾಕು. ಅದರ ಒಂದು ಪೇಮೆಂಟ್ ಡೀಟೇಲ್ಸನ್ನು ಕಳಿಸ್ಕೊಳ್ಳಾಗುತ್ತೆ. ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು. ಈ ವಿಶೇಷವಾಗಿರುವಂತಹ ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ. ಈ ಪುಸ್ತಕದ ಬೆಲೆ 350 ರೂಪಾಯಿ ಆಗುತ್ತೆ. ಜೊತೆಗೆ ಇದರ ಒಂದು ಪೋಸ್ಟಲ್ ಚಾರ್ಜು ಕೂಡ ಪ್ರತ್ಯೇಕವಾಗಿರುತ್ತೆ. ಮತ್ತೆ ಯಾಕೆ ತಡ, ಯಾರಿಗೆ ಬೇಕು ಕೆಳಗಡೆ ಕೊಟ್ಟಿರುತ್ತೆ ಸಂಖ್ಯೆ ವಾಟ್ಸಪ್ನ ಮಾಡಿ ಪಡ್ಕೊಳ್ಬಹುದು. ಹರೇ ಕೃಷ್ಣ.